ನಿನ್ನೆ ತಾನೇ ಒಂದು ಮಾತನ್ನು ಹೇಳಿದ್ವಿ. ನಿನ್ನೆ ತಾನೇ ವಕ್ಫ್ ಬೋರ್ಡ್ಗೆ ಬದಲಾವಣೆ ತರಲಾಗಿದೆ. ಉಮ್ಮೀದ್ ಆ್ಯಕ್ಟ್ ಇನ್ನು ಮುಂದೆ ಇರುತ್ತೆ. ಭಾರತ ದೇಶದಲ್ಲಿ ಸೈನ್ಯ ನಂಬರ್ 1 ಅತಿ ಹೆಚ್ಚು ಜಾಗಗಳನ್ನು ಹೊಂದಿದೆ. ಅದು ಭಾರತ ದೇಶದ ಪ್ರತಿಯೊಬ್ಬರ ಉಪಯೋಗಕ್ಕಾಗಿ. ಎರಡನೇದಾಗಿ ರೈಲ್ವೆ ಇಲಾಖೆ ಅತಿ ಹೆಚ್ಚು ಜಾಗವನ್ನು ಹೊಂದಿದೆ. ಅದು ಕೂಡ ಭಾರತೀಯರ ಪ್ರತಿಯೊಬ್ಬರ ಉಪಯೋಗಕ್ಕಾಗಿ. ಆದರೆ ಮೂರನೇ ಅತಿ ಹೆಚ್ಚು ಜಾಗವನ್ನು ಹೊಂದಿರುವಂಥದ್ದು ವಕ್ಫ್ ಬೋರ್ಡ್. ಅದು ಮುಸ್ಲಿಮರಿಗಾಗಿ ಇರಲಿ, ಆದರೆ ಯಾವ ಮುಸ್ಲಿಮರಿಗಾಗಿರಬೇಕು? ಬಡ ಮುಸ್ಲಿಮರಿಗಾಗಿರಬೇಕು. ಆದರೆ ಇಲ್ಲಿ ತನಕ ಒಂದು ಬಡ ಮುಸ್ಲಿಮರಿಗಾಗಿ ಒಂದೇ ಒಂದು ಮನೆಯನ್ನು ಕಟ್ಟಿಲ್ಲ, ಒಂದೇ ಒಂದು ಶಾಲೆಯನ್ನು ಕಟ್ಟಿಲ್ಲ, ಒಂದೇ ಒಂದು ಆಸ್ಪತ್ರೆಯನ್ನು ಕಟ್ಟಿಲ್ಲ, ಒಂದೇ ಒಂದು ಇನ್ಸ್ಟಿಟ್ಯೂಟನ್ನು ಕಟ್ಟಿಲ್ಲ ಅಂಥೇಳಿ ಮೊನ್ನೆಯಷ್ಟೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ BJP ನಾಯಕರುಗಳು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ರು. ಈ ಹಿಂದೆ ಅಸಾದುದ್ದೀನ್ ಓವೈಸಿ ಒಂದು ಮಾತನ್ನು ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ 1,20,000 ವಕ್ಫ್ ಆಸ್ತಿ ಇದೆ, ಆದರೆ 1,12,000 ವಕ್ಫ್ ಆಸ್ತಿಗಳಿಗೆ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳಿ. ಮೊನ್ನೆ ನಡೆದಂಥ ಚರ್ಚೆಯಲ್ಲಿ TDPಯ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಾರ್ಟಿ ಕೂಡ ಕೆಲವು ಫ್ರೀಡಮ್ ಕೊಡಬೇಕು ಅಂತ ಕೇಳ್ಕೊಂಡಿತ್ತು. ಅದೇನಪ್ಪ ಅಂತಂದರೆ, ಒಂದು ಕಡೆ ಮುಸ್ಲಿಮರು, ಒಂದು ಮಸೀದಿನೋ ಹಜ್ಜಿಗೆ ವಕ್ಫ್ಗೆ ಸೇರಿದಂಥ ಜಾಗ ದಾಖಲೆಗಳಿಲ್ಲದೆ ಇರ್ಬೋದು. ಆದರೆ ಕಳೆದ 70 ವರ್ಷಗಳಿಂದ ಅವರಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ. ಅದು ವಕ್ಫ್ ಜಾಗವಾಗಿದೆ ಅಂತ ದಾಖಲೆ ಇಲ್ಲದೆ ಇದ್ದರೂ ಕೂಡ ಮನುಷ್ಯರಿಂದ ಮನುಷ್ಯರಿಗೆ ದಾಖಲೆ ನಾನು ನೋಡಿದ್ದೀನಿ, ಇವರು ಅಜ್ಜ ಮಾಡ್ತಾಯಿದ್ರು, ಇವರು ತಂದೆ ಮಾಡ್ತಾಯಿದ್ರು ಅಂತ ಅನಿಸಿದ್ರು ಕೂಡ ಅದು ವಕ್ಫ್ಗೆ ಸೇರುತ್ತೆ. ಇದರ ಹೊರತಾಗಿ ದಾಖಲೆಗಳೇ ಇಲ್ಲದನ್ನು ಏನು ಮಾಡಬೇಕು ಅನ್ನೋದನ್ನು ಆದಿತ್ಯನಾಥ್ ಒಂದು ಸ್ಕೆಚ್ ಹಾಕಿದ್ದಾರಂತೆ. ಏನದು? ಒಂದು ರಿಪೋರ್ಟ್ ನಿಮ್ಮ ಮುಂದೆ. ವಕ್ಫ್ ಬೋರ್ಡ್ಗೆ ಮೋದಿ ಮೂಗುದಾರ. ಆಸ್ತಿ ಮೇಲೆ ಕಣ್ಣು ಹಾಕಿದ ಯೋಗಿ ಸರ್ಕಾರ. ರೈತರ ಜಮೀನು, ಹಿಂದೂಗಳು, ಕ್ರೈಸ್ತರು, ದೇಗುಲಗಳು, ಶಾಲೆಗಳು, ಸರ್ಕಾರಿ ಕಚೇರಿಗಳು, ಸಂಸತ್ ಭವನ, ನಮ್ಮ ವಿಧಾನಸೌಧ. ವಕ್ಫ್ ಬೋರ್ಡ್ ಕೇಳಿದ್ದೇನು ಅನ್ನೋದಕ್ಕಿಂತ ಏನೇನೆಲ್ಲ ಕೇಳಿಲ್ಲ ಅಂದ್ರೆ ಲೆಕ್ಕ ಸುಲಭ ಆಗುತ್ತೆ. ಕೊನೆಗೂ ವಕ್ಫ್ ಎಂಬ ಕರಾಳ ಇತಿಹಾಸಕ್ಕೆ ಮೋದಿ ಸರ್ಕಾರ ಕೊನೆ ಹಾಡಿದೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ರಾಷ್ಟ್ರಪತಿಗಳು ಅಂಕಿತ ಹಾಕೋದೊಂದೇ ಬಾಕಿ ಇದೆ. ವಕ್ಫ್ ಜಾಗದಲ್ಲಿ ಶಾಲೆ, ಕಾಲೇಜು ನಿರ್ಮಾಣ. ಯೋಗಿ ಸರ್ಕಾರದಿಂದ ಮಹತ್ವದ ತೀರ್ಮಾನ. ಉತ್ತರ ಪ್ರದೇಶದ ಮಹಾರಾಜ್ ಗಾಂವ್ನಲ್ಲಿ ಮಾತನಾಡಿದ ಯೋಗಿ ಆದಿತ್ಯನಾಥ್, ವಕ್ಫ್ಗೆ ಸೇರಿದ ಅಕ್ರಮ ಜಾಗ ವಶಕ್ಕೆ ಪಡೆದು ಅಲ್ಲಿ ಶಾಲೆ, ಕಾಲೇಜು, ಬಡವರಿಗಾಗಿ ಮನೆಗಳನ್ನ ನಿರ್ಮಿಸುತ್ತೇವೆ ಎಂದು ಘೋಷಿಸಿದ್ದಾರೆ. वक्फ बोर्ड संशोधन अधिनियम पारित किया है. अब वक्फ बोर्ड के नाम पर जमीनों पर कोई डकैती नहीं डाल सकता है, लूट खसोट नहीं हो सकती है, चौराहे की जमीनों पर कोई कब्जा नहीं कर सकता है. अब सार्वजनिक संपत्ति जो भी होगी, जो राजस्व की भूमि होगी, उसका उपयोग विद्यालय बनाने में, चिकित्सालय बनाने में, कॉलेज बनाने में, मेडिकल कॉलेज बनाने में, ऐसे बैराज बनाने में, गरीबों के लिए आवास बनाने में ही उसका उपयोग होगा. ವಕ್ಫ್ ಬಿಲ್ಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ. ಆದ್ದರಿಂದ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಬುಲ್ಡೋಸರ್ ರೆಡಿ ಮಾಡಿದೆ. ಸಿಎಂ ಸಾಹೇಬರು ಎಲ್ಲ ಫೈಲ್ ತೆಗೆಸಿದ್ದಾರೆ. ವಕ್ಫ್ ಆಸ್ತಿಗಳ ಸರ್ವೆಗೆ ಸೂಚಿಸಿದ್ದಾರೆ. ಸುನ್ನಿ ಶಿಯಾ ವಕ್ಫ್ ಬೋರ್ಡ್ ಸರ್ವೆ ನಡೀತಿದೆ. ಸುನ್ನಿ ಬೋರ್ಡ್ನ 1,24,000 ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಶಿಯಾ ಬೋರ್ಡ್ನ 7,785 ಅಕ್ರಮ ಆಸ್ತಿಗಳು ಸಿಕ್ಕಿವೆ. ಅಷ್ಟು ಆಸ್ತಿಗಳಿಗೆ ಯೋಗಿ ದಾಖಲೆ ಕೇಳದಿದ್ದಾರೆ. ದಾಖಲೆ ಕೊಡದಿದ್ದರೆ ಅಕ್ರಮ ಆಸ್ತಿಗಳೆಲ್ಲ ಸರ್ಕಾರದ ವಶವಾಗಲಿದೆ. ಸುಪ್ರೀಂ ಮೊರೆ ಹೋಗಲಿದೆ ಇಂಡಿ ಕೂಟ. ವಕ್ಫ್ ಬಿಲ್ ವಿರೋಧಿ ಕಾಂಗ್ರೆಸ್, AIMIM ಜೊತೆ AAP ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ. ರಾಜಶೇಖರ ಜಹಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ವಕ್ಫ್ ನಿಜವಾಗ್ಲೂ ಮುಸ್ಲಿಮರಿಗೆ ಸೇರಿದೆ, ಅದರ ಎರಡು ಮಾತಿಲ್ಲ. 1950ರಿಂದ ಆರಂಭ ಆದಾಗ 52,000 ಎಕರೆ ಭೂಮಿ ಅವರ ಬಳಿ ಇತ್ತು, ತಪ್ಪಲ್ಲ. 1995ರ ತನಕ ಅದರ ಡಬಲ್ ಆಗಿತ್ತು, 1,20,000 ಎಕರೆ ಏನೋ ಇತ್ತು. ಈಗ ಉತ್ತರ ಪ್ರದೇಶದಲ್ಲಿ ಏನಿದೆ ಅಷ್ಟು ಜಾಗ ಇತ್ತು. ಯಾವಾಗ? 1995ರಲ್ಲಿ. 95ರಿಂದ 2025ಕ್ಕೆ ಬರುವಾಗ ಆ 30 ವರ್ಷಗಳಲ್ಲಿ ಅದರ ಎಷ್ಟು ಪಾಲು ಜಾಸ್ತಿ ಆಗಿರ್ಬೋದು?
1950ರಲ್ಲಿ 52,000 ಇದ್ದದ್ದು 1995ರ ಅವಧಿಗೆ ಬಂದಾಗ ಅದೊಂದು 1,20,000 ಡಬಲ್ ಆಯಿತು. ಎಷ್ಟು ವರ್ಷದಲ್ಲಿ ಡಬಲ್ ಆಗಿದ್ದು? 45 ವರ್ಷದಲ್ಲಿ ಡಬಲ್ ಆಗಿದ್ದು ಅಲ್ವಾ? 45 ವರ್ಷದಲ್ಲಿ ಡಬಲ್ ಆಗಿದ್ದು. ಆ ಡಬಲ್ ಆಗಿ ಮುಂದಿನ 30 ವರ್ಷದಲ್ಲಿ ಎಷ್ಟಾಗಬೇಕು? ಅದರ ಡಬಲಾ? ಅಂದರೆ 2,40,000 ಎಕರೆನ ಒಪ್ಕೋಬೋದೇನೋ. ಆದರೆ ಆಗಿದ್ದೆಷ್ಟು ಗೊತ್ತಾ? 9,40,000 ಎಕರೆ. ಯಾರು ಕೇಳಿದ್ದು? ಮುಸ್ಲಿಮರು ಕೇಳಿದ್ರಾ? ನೋ. ವಕ್ಫ್ ಬೋರ್ಡ್ ಕೇಳ್ತಾ ಇಲ್ಲ, ಕೇಳಿಲ್ಲ. ನಾನು ಅದೇ ಪದೇ ಪದೇ ಹೇಳ್ತಾ ಇರುವಂಥದ್ದು. ತುಷ್ಟೀಕರಣ ಅಂದರೆ ಇದು. 1995ರಲ್ಲಿ ಸರ್ಕಾರ ಒಂದು ಕಾನೂನು ತರುತ್ತೆ. ಯಾಕಂತಂದರೆ ಒನ್ಸ್ ಅಗೈನ್ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಮರಿಗೆ ಬೇಸರವಾಗಿರ್ಬೋದು ಅನ್ನುವಂಥ ಕಾರಣಕ್ಕಾಗಿ 1995ರಲ್ಲಿ ವಕ್ಫ್ ಬೋರ್ಡ್ಗೆ ಆರ್ಟಿಕಲ್ 40 ಸೇರಿಸಲಾಗುತ್ತೆ. ನೀವು ಇಷ್ಟ ಬಂದ ಜಾಗವನ್ನು ಹೇಳ್ಬೋದು. ನಿಮಗೆ ರಾತ್ರಿ ಕನಸಲ್ಲಿ ಕಂಡ್ರು, ನಾಳೆ ಹಿಂಗೆ ಓಡಾಡ್ತಾ ಇರುವಾಗ ಈ ಜಾಗ ಏನೋ ನಮ್ದು ಇದ್ದಂಗಿದೆಯಲ್ಲ ಅಂತ ಹೇಳಿದ್ರು ಕೂಡ ಆ ಜಾಗ ನಿಮ್ಮದು. ಯಾರು ಆ ಜಾಗದ ಮಾಲೀಕ ಇದ್ದಾನೆ ಅವನು ದಾಖಲೆ ಕೊಡಬೇಕು, ನೀವೇನು ದಾಖಲೆ ಕೊಡಬೇಕಾಗಿಲ್ಲ. ಅವನೇನು ಕೋರ್ಟ್ಗೆ ಹೋಗೋಂಗಿಲ್ಲ. ಇಂಥ ಕಾನೂನುಗಳು ತಂದುಬಿಡ್ತು. ಕಾನೂನುಗಳು ತಂದಾಗ ಬಿಟ್ಟಾರೆ, ಅವರು ಮಾಡಿಕೊಂಡ್ರು. ಯಾವಾಗ ಚೇಂಜ್ ಆಗುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ಮೊನ್ನೆ ಕರ್ನಾಟಕದಲ್ಲಿ ಎಲ್ಲ ಓಡಾಡಿಕೊಂಡು ರಾತ್ರಿ ಹಗಲಲ್ಲಿ ಎಲ್ಲ ಚೇಂಜ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಅದಾಯ್ತಾ? 2014ರಲ್ಲಿ ಮನಮೋಹನ್ ಸಿಂಗ್ ಅವರು ತಮ್ಮ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಯುವಂಥ ಕೊನೆ ದಿನ 123 ಡೆಲ್ಲಿಯಲ್ಲಿದ್ದಂತಹ ಪ್ರತಿಷ್ಠಿತ ಆಸ್ತಿಗಳನ್ನು ಒಂದೇ ದಿನಕ್ಕೆ ಬರ್ಕೊಟ್ರು. ಅವ್ರಿಗೆ ಆ ಸಂದರ್ಭದಲ್ಲೂ ಕೂಡ ವಕ್ಫ್ ಅವರು ಕೇಳಿರಲಿಲ್ಲ. ಇದು ತಪ್ಪಲ್ವಾ? ಅರೆ ಇದೆಂಗೆ ಹಿಂಗೆ? ಈಗ ಬನ್ನಿ, ಏನು ಮಾಡ್ತಾರೆ ಯೋಗಿ? ಈಗ ವಕ್ಫ್ ಬಳಿ 9,09.40 ಲಕ್ಷ ಎಕರೆಯಷ್ಟು ಭೂಮಿ ಇದೆ. 3 ಡೆಲ್ಲಿ ಮಾಡ್ಬೋದು. ಆದರೆ ಇಷ್ಟು ಜಾಗ ಇದ್ರೂ ಕೂಡ ಒಂದೇ ಒಂದು ಮನೆಯನ್ನು ವಿಧವೆಯರಿಗಾಗಿ ಕಟ್ಟಿಸಿಕೊಟ್ಟಿಲ್ಲ. ಅನ್ವರ್ ಮಾನಿಪ್ಪಾಡಿ ಅವರ ಮಾಹಿತಿ ಪ್ರಕಾರ, ಅವರ ವರದಿ ಪ್ರಕಾರ ಯಾವೆಲ್ಲ ನಾಯಕರುಗಳು, ರಾಧಾಮೋಹನ್ ಅವರು ಕೂಡ ಅದನ್ನು ಸಂಸತ್ನಲ್ಲಿ ಹೇಳಿದರು, ಯಾವೆಲ್ಲ ಕರ್ನಾಟಕದ ನಾಯಕರು ತಿಂದು ತೇಗಿದ್ದಾರೆ ಅನ್ನುವಂಥ ಆರೋಪವನ್ನು ಅವರು ಮಾಡಿದ್ದಾರೆ. ಅದು ಕೂಡ ಅನ್ವರ್ ಮಾನಿಪ್ಪಾಡಿ ಅವರ ವರದಿಯನ್ನು ಆಧರಿಸಿ. ಈ ವಕ್ಫ್ಗೆ ವರ್ಷಕ್ಕೆ 163 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಆದರೆ ವಕ್ಫ್ ಬೋರ್ಡ್ ಒಂದೇ ಒಂದು ಶಾಲೆ ನಿರ್ಮಿಸಿಲ್ಲ. ಶಾಲೆ ಬೇಡ ಅವರಿಗೆ. 1950ರಲ್ಲಿ ವಕ್ಫ್ ಬಳಿ 52,000 ಎಕರೆ ಭೂಮಿ ಇತ್ತು. 95ರ ಹೊತ್ತಿಗೆ ಅದು ಡಬಲ್ ಆಯಿತು. 2024ರ ಹೊತ್ತಿಗೆ 9,40,000 ಎಕರೆ ಭೂಮಿ ಇದೆ. ಈ 9,40,000 ಎಕರೆ ಭೂಮಿ ಅಂತಂದರೆ 3 ಡೆಲ್ಲಿಯ ಜಾಗ. 3 ಡೆಲ್ಲಿ. ಆದರೆ ಇನ್ನೂ ಕೂಡ ಒಂದು ಇನ್ಸ್ಟಿಟ್ಯೂಟ್ ಕಟ್ಟಿಸಿಲ್ಲ ವಕ್ಫ್ ಮಂಡಳಿ. ಉನ್ನತ ವಿದ್ಯಾಭ್ಯಾಸಕ್ಕೆ ಏನೇ ವ್ಯವಸ್ಥೆಯನ್ನು ಯಾರಿಗೂ ಮಾಡಿಲ್ಲ. ಇದೀಗ ಆ ಕೆಲಸವನ್ನು UP ಸರ್ಕಾರ ಮಾಡುತ್ತಂತೆ. ಈ ಜಾಗದಲ್ಲಿ ವಕ್ಫ್ ಅಕ್ರಮ ಆಸ್ತಿಯಲ್ಲಿ ಆಸ್ಪತ್ರೆ ನಿರ್ಮಾಣವಾಗುತ್ತೆ, ಬಡ ಮಕ್ಕಳಿಗಾಗಿ ಹೈಟೆಕ್ ಶಾಲೆ ನಿರ್ಮಾಣವಾಗುತ್ತೆ, ಬಡ ಜನರಿಗಾಗಿ ಚಂದದ ಮನೆ ನಿರ್ಮಾಣವಾಗುತ್ತೆ. ವಕ್ಫ್ ಕೈಲಿ ಆಗದ್ದನ್ನು ಯೋಗಿ ಮಾಡ್ತಾ ಇದ್ದಾರೆ. ಮಾಡಬೇಕಿತ್ತಲ್ಲ.